ತುಂಬಾ ಮೃದುವಾಗಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಕಾಯಿ ಹೋಳಿಗೆ ಅತಿ ಸುಲಭವಾಗಿ ಮಾಡೋ ವಿಧಾನ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಕಟ್ಟಾಗ್ತಾ ಇದೆ. ನೋಡಿ ಒಳಗಡೆ ಸಾಫ್ಟಾಗಿದೆ, ಮೇಲೆ ಕ್ರಿಸ್ಪಾಗಿ ಬಂದಿದೆ. ಈ ಥರ ಮಾಡೋ ವಿಧಾನ ನೋಡೋಣ. ಕಾಯಿ ಹೋಳಿಗೆ ಪಾಕ ಮಾಡೋದು ಬೇಡ, ಹಾಗೆಯೇ ಎಲ್ಲ ಒಂದೇ ಸರಿ ಹಾಕ್ಕೊಂಡು ಹುರ್ಕೊಂಡು ಮಾಡೋ ವಿಧಾನ ನೋಡೋಣ. ಮೊದಲು ಇಲ್ಲಿ ಕಣಕ ಕಲಿಸ್ಕೊಳ್ಳೋಣ. ಕಣಕಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು, 1-2 ಸ್ಪೂನು ಚಿರೋಟಿ ರವೆ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಪು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಇಲ್ಲಾಂದರೆ ನಾರ್ಮಲ್ ಉಪ್ಪಿಟ್ಟು ರವೆನೇ ಮಿಕ್ಸಿಗೆ ಹಾಕ್ಬೋದು. ಮತ್ತು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಸ್ವೀಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನಿಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಅರಿಶಿನ ಪುಡಿನ. ಇವೆಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಈ ಥರ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಉಪ್ಪು, ಅರಿಶಿನ ಪುಡಿ, ಹಿಟ್ಟು, ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಈ ಹಿಟ್ಟನ್ನು ಚೆನ್ನಾಗಿ ನಾದುತ್ತಾ ಕಲಿಸಿದ್ರೆ ಹೋಳಿಗೆ ತುಂಬಾ ಮೃದುವಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಹಿಟ್ಟು ಒಂದು 10 ನಿಮಿಷಗಳ ಕಾಲ ನಾದಿ ಕಲಿಸಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಈ ಥರ ಎಣ್ಣೆ ಹಾಕಿ ಮುಚ್ಚಿಡೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಹಿಟ್ಟು ನೆನೆಯುತ್ತೆ ಚೆನ್ನಾಗೆ. 1-2 ಗಂಟೆಗಳ ಕಾಲ ನೆನೆಸೋಕೆ ಇಡಬೇಕು ಇದನ್ನು. ಇಲ್ಲಿ 1 ಉಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ, ಅಷ್ಟು 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ 1-2 ಸ್ಪೂನಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನಾನು. ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ. ಈ ಅವಲಕ್ಕಿ ಹಾಕೋದ್ರಿಂದ ಕಾಯಿ ಹೋಳಿಗೆ ಸ್ಮೂತಾಗಿ ಬರುತ್ತೆ. 2 ಏಲಕ್ಕಿ ತೊಗೊಂಡಿದ್ದೀನಿ. ಈ ಏಲಕ್ಕಿ ಸಿಪ್ಪೆ ತೆಗೆದು ಹಾಕ್ಕೊಂಡು ಕಾಯಿ ಮತ್ತು ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡಾದಮೇಲೆ ಇದಕ್ಕೇ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ನೀಟಾಗಿದೆ, ಅದರಲ್ಲಿ ಕಲ್ಲಿಲ್ಲ, ಹಾಗಾಗಿ ಇದನ್ನು ನೈಸಾಗಿ ರುಬ್ಕೋಬಾರ್ದು. ಸ್ವಲ್ಪ ತರಿಯಾಗಿ ಇರಬೇಕು. ಈ ಥರ ನೋಡಿ ತುರಿಯಾಗಿ ಇರಬೇಕು. ಬೆಲ್ಲ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಿರಬೇಕು. ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡ್ರೆ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ದಪ್ಪ ತಳ ಇರೋವಂಥ ಪ್ಯಾನನ್ನು ಇಟ್ಕೋಬೋದು. ಹಾಕ್ಕೊಂಡು ಕಾಯಿ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ 1-2-3 ಸೆಕೆಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಇದರಲ್ಲಿರೋ ನೀರು ಅಂಶ ಸ್ವಲ್ಪ ಕಡಿಮೆ ಆಗಬೇಕು. ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಇದನ್ನು ಇದೇ ಥರ ಹುರ್ಕೋಬೇಕು. ನೋಡಿ ಹುರಿತಾ ಈ ಥರ ಪೂರ್ಣ ಥರ ಆಗಿದೆ, ಗಟ್ಟಿಯಾಗಿದೆ, ಕಲರು ಚೇಂಜ್ ಆಗಿದೆ. ನೋಡಿ ಈ ಟೈಮಲ್ಲಿ ಸ್ವಲ್ಪ ಕೈಯನ್ನು ಒದ್ದೆ ಮಾಡಿಕೊಂಡು ಮುಟ್ಟಿ ನೋಡಿದ್ರೆ ಕೈಗೆ ಹತ್ತಬಾರ್ದು, ಅಲ್ಲಿ ತನಕ ಇದನ್ನು ಹುರಿಬೇಕು. ಈ ಥರ ಹುರಿದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇನ್ನೂ ಹುರಿದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ನೋಡಿ ಈ ಥರ ಹೂರ್ಣ ಥರ ಆಗಬೇಕು. ತುಂಬ ಗಟ್ಟಿನೂ ಅಲ್ಲ, ತೆಳುನೂ ಅಲ್ಲ, ಉಂಡೆ ಕಟ್ಟಕ್ಕೆ ಬರಬೇಕು. ನೋಡಿ ಸ್ಮೂತಾಗಿದೆ, ಇದು ರಫ್ ಆಗಿಲ್ಲ. ಈ ಅವಲಕ್ಕಿ ಹಾಕಿರೋದ್ರಿಂದ ಇದು ಗಟ್ಟಿ ಆಗೋದಿಲ್ಲ, ಹೋಳಿಗೆನೂ ಗಟ್ಟಿ ಆಗೋದಿಲ್ಲ, ಸ್ಮೂತಾಗಿ ಬರುತ್ತೆ. ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ಥರ ನೋಡಿ ಉಂಡೆ ಕಟ್ಕೋಬೇಕು. ನೀಟಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಮಾಡಿಕೊಂಡ್ರೆ ಕೈಗೆ ಹತ್ತದೆ, ನೀಟಾಗೆ ಉಂಡೆ ಆಗುತ್ತೆ. ನೋಡಿ ಈ ಥರ ಮಾಡ್ತಾಯಿದ್ದೀನಿ. ತುಂಬ ಕಾಯನ್ನು ನೈಸಾಗೂ ರುಬ್ಕೋಬಾರ್ದು, ತುಂಬಾ ಕುದಿಸ್ಕೋಬಾರ್ದು. 6 ಉಂಡೆ ಆಗಿದೆ ಅಷ್ಟೇ, ಇದರಿಂದ 6-7. ಈ ಕಣಕನ ಕಲಸಿಟ್ಟು 2 ಗಂಟೆ ಆಗಿದೆ. ಇದ್ರ ಮೇಲೆ ಎಣ್ಣೆ ಹಾಕಿದ್ನಲ್ಲ, ಅದನ್ನು ತೆಕ್ಕೊಂಬಿಡೋಣ. ಈ ಥರ ಇದೇ ಎಣ್ಣೆಲೇ ಒಬ್ಬಟ್ಟು ತೊಟ್ಕೋಬೋದು. ಈಗ ಮತ್ತೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ಥರ ನೋಡಿ ಪ್ರೆಸ್ ಮಾಡಿ ನಾದೋದ್ರಿಂದ ಹೋಳಿಗೆ ಸ್ಮೂತಾಗಿ ಬರುತ್ತೆ. ನಾವು ಹೇಗೆ ತೊಟ್ಟಿದ್ರೆ ಹಾಗೇ ಬರುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ ಈ ಥರ ಹೇಳಿದ್ರೆ ಈಗ ಮೇಲೆ ಬರಬೇಕು. ಸ್ವಲ್ಪ ಸ್ಮೂತಾಗೆ ಕಲಿಸ್ಕೋಬೇಕು ಹಿಟ್ಟನ್ನು. ನಿಮಗೆ ಪೂರ್ತಿ ಹೋಳಿಗೆ ಸ್ಮೂತಾಗೇ ಬೇಕು ಅಂದರೆ ರವೆನ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ಥರ ನೋಡಿ ಹೂರ್ಣಕ್ಕಿಂತ ಸ್ವಲ್ಪ ಹಿಟ್ಟು ಕಡಿಮೆ ಇರಬೇಕು, ಇಲ್ಲ ಒಂದೇ ಪ್ರಮಾಣದಲ್ಲಿ ತೊಗೊಂಡ್ರೂ ಚೆನ್ನಾಗೇ ಬರುತ್ತೆ. ಇದನ್ನು ಒಂದು ಹೋಳಿಗೆ ಶೀಟ್ ಮೇಲೆ ಹಾಕ್ಕೊಂಡು ತೆಳುವಾಗಿ ಸ್ವಲ್ಪ ತೊಟ್ಕೋಬೇಕು. ಈ ಥರ ನೋಡಿ ಇಷ್ಟು ಅಗಲ ಮಾಡ್ಕೊಂಡಾದಮೇಲೆ ಇದಕ್ಕೆ ಹೂರ್ಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಕವರ್ ಮಾಡ್ಕೊಳ್ಳೋಣ. ಈಸಿಯಾಗೆ ಕವರ್ ಮಾಡೋಕ್ಕೆ ಬರುತ್ತೆ.
ತುಂಬ ಹಿಟ್ಟು ಮಾತ್ರ ಹಾಕಬಾರ್ದು, ಹಿಟ್ಟೆಲ್ಲ ಸೈಡಿಗೆ ಹೋಗ್ಬಿಡುತ್ತೆ, ಹೋಳಿಗೆ ಚೆನ್ನಾಗಿ ಆಗೋದಿಲ್ಲ. ನೋಡಿ ಈ ಥರ ಕವರ್ ಮಾಡಿಕೊಂಡು ಹಿಟ್ಟು ಸ್ವಲ್ಪ ಜಾಸ್ತಿ ಆದರೆ ಎಕ್ಸ್ಟ್ರಾ ಇರೋದನ್ನು ತೆಕ್ಕೊಂಬಿಡೋಣ. ಸ್ವಲ್ಪ ಹಿಟ್ಟನ್ನು ನೋಡಿ ಈ ಥರ ತೆಗ್ದಾಗಿದೆ. ಇದನ್ನು ನೀಟಾಗಿ ಕವರ್ ಮಾಡಿಕೊಂಡು ನೋಡಿ ಸ್ಮೂತ್ ಆಗಿದೆ. ಇದನ್ನು ಅಂಗೈಯಲ್ಲಿ ಮೊದಲು ತೊಟ್ಟೋಣ. ಈ ಥರ ತಟ್ಟೋದ್ರಿಂದ ಎಲ್ಲ ಹೂರಣನೂ ಸೈಡಿಗೆ ಹೋಗ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ಸೈಡ್ಸ್ ಮಾತ್ರ ತೊಟ್ಕೊಳ್ತಾ ಬರಬೇಕು, ಸೆಂಟರಲ್ಲಿ ತೊಟ್ಟಬಾರ್ದು. ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡು ಈ ಥರ ಈಸಿಯಾಗಿ ಆರಾಮಾಗಿ ಬರುತ್ತೆ. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಹೋಳಿಗೆನ, ಹಾಗಾಗಿ ತೆಳುವಾಗಿ ತೊಟ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ದಪ್ಪವಾಗಿ ತೊಟ್ಕೊಂಡ್ರೆ ಉಬ್ಬಿ ಬರುತ್ತೆ. ತೆಳುವಾಗಿ ತೊಟ್ಟಿದಷ್ಟು ಕಾಯಿ ಹೋಳಿಗೆ ಟೇಸ್ಟು ಚೆನ್ನಾಗಿರುತ್ತೆ. ಹೂರಣದ ಹೋಳಿಗೆ ದಪ್ಪ ಇದ್ದರೂ ಪರವಾಗಿಲ್ಲ, ಈ ಕಾಯಿ ಹೋಳಿಗೆ ಮಾತ್ರ ತೆಳುವಾಗಿ ತೊಟ್ಕೋಬೇಕು. ಈ ಥರ ಸೈಡ್ಸಲ್ಲೆಲ್ಲ ಈ ಥರ ತೊಟ್ಕೊಳ್ತಾ ಬಂದು ಲಾಸ್ಟಲ್ಲಿ ಅಂಗೈಯಲ್ಲಿ ಈ ಥರ ಪ್ರೆಸ್ ಮಾಡೋದ್ರಿಂದ ನಮ್ಮ ಕೈ ಬೆರಳುಗಳು ಗುರ್ತು ಅದ್ರ ಮೇಲೆ ಇರೋದಿಲ್ಲ, ಈವನ್ನಾಗೆ ಸ್ಪ್ರೆಡ್ ಆಗುತ್ತೆ. ಹೀಗೆ ಹಾಕಿದೆ ನೋಡಿ. ಇದಕ್ಕೆ ಚೆನ್ನಾಗಿ ಕಾದಿರೋ ತವಾದ ಮೇಲೆ ಹಾಕ್ಕೊಂಡು ಶೀಟ್ ಸಮೇತ ಹಾಕಿ ಒಂದು 2-3 ಸೆಕೆಂಡ್ ಹಾಗೆ ಬಿಡಬೇಕು. ಬಿಟ್ಟಾದಮೇಲೆ ನಿಧಾನವಾಗಿ ತೆಕ್ಕೋಬೇಕು ಈ ಶೀಟನ್ನು. ಈಸಿಯಾಗಿ ಬಂತು. ಎರಡೂ ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಹೋಳಿಗೆ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಸೈಡ್ ಬೆಂದಾದಮೇಲೆ ತುಪ್ಪ ಹಚ್ತಾ ಇದ್ದೀನಿ. ಬಿಸಿ ಬಿಸಿ ಆದಂಥ ಹೋಳಿಗೆ ರೆಡಿ ಆಯಿತು, ಕಾಯಿ ಹೋಳಿಗೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೃದುವಾದ ಹೋಳಿಗೆ ರೆಡಿ ಆಯಿತು. ಈಗ ಯುಗಾದಿ ಹಬ್ಬದ ಸ್ಪೆಷಲ್. ಇದನ್ನು ಇನ್ನೊಂದು ವಿಧಾನದಲ್ಲಿ ತೊಟ್ಟೋ ವಿಧಾನ ನೋಡೋಣ. ನೋಡಿ, ಅಂಗೈಯಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕಾಯಿ ಹೂರಣನ ಹಾಕ್ಕೊಂಡು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಈ ಥರ ಬೆರಳುಗಳಿಂದ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಕವರ್ ಮಾಡಬೇಕು. ಇದನ್ನು ಈ ಥರನೂ ಮಾಡ್ಬೋದು. ಈ ಥರ ಅಭ್ಯಾಸ ಇದ್ದರೆ ಬರುತ್ತೆ, ಇಲ್ಲ ಶೀಟ್ ಮೇಲೆ ಹಾಕೋದು ಎಲ್ಲರೂ ಮಾಡ್ತಾರೆ, ಆ ಥರ ಈಸಿಯಾಗಿ ಬರುತ್ತೆ. ಅದಾದರೆ ನೋಡಿ ಈ ಥರ ಕವರ್ ಮಾಡ್ತಾಯಿದ್ದೀನಿ. ಇದಕ್ಕೂ ಹಿಟ್ಟು ಜಾಸ್ತಿ ಅನಿಸಿದ್ರೆ ತೆಗಿಬೋದು, ಇಲ್ಲಾಂದರೆ ಕರೆಕ್ಟಾಗಿ ಅದನ್ನೇ ಹಾಗೆ ಫೋಲ್ಡ್ ಮಾಡಿಕೊಂಡು ನೋಡಿ ರೆಡಿ ಆಯಿತು. ಇದನ್ನು ತೊಟ್ಟೋ ವಿಧಾನ ನೋಡೋಣ. ಕೈಯಲ್ಲಿ ತೊಟ್ಟೋಕ್ಕಿಂತ ಇದು ಈಸಿಯಾಗಿ ತೊಟ್ಬೋದು. ಇದನ್ನು ತೊಟ್ಟೋ ವಿಧಾನ ನೋಡೋಣ. ಇಲ್ಲಿ ನೋಡಿ, ಅದೇ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಗಲವಾಗಿ ಇದನ್ನು ತೊಟ್ಕೊಳ್ಳೋಣ. ಈ ಥರ ಅವಲಕ್ಕಿ ಹಾಕಿರೋದ್ರಿಂದ ಹೋಳಿಗೆ ಸ್ಮೂತಾಗಿ ಬರುತ್ತೆ. ಅಕ್ಕಿನೂ ಹಾಕ್ತಾರೆ, 1-2 ಸ್ಪೂನ್ ನೆನೆಸಿ, ನಿಮಗೆ ಯಾವ್ದು ಬೇಕಾದರೂ ಹಾಕ್ಬೋದು. ನೋಡಿ ಈ ಥರ ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಸ್ವಲ್ಪ ಅದಕ್ಕೂ ಆಯಿಲ್ ಹಚ್ಕೊಂಡು ಇದ್ರ ಮೇಲಿಟ್ಟು ಕೈಯಿಂದ ಈ ಥರ ತಳ್ಕೊಳ್ತಾ ಬರ್ಬೋದು. ಈ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ ಹೋಳಿಗೆ. ನಾವು ಎಷ್ಟು ತೆಳುವಾಗಿ ಮಾಡಿಕೊಂಡ್ರೂ ಬರುತ್ತೆ ಚೆನ್ನಾಗಿ, ಈಸಿಯಾಗಿ ಹರಿದೋಗೋದಿಲ್ಲ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ಹರಿಯೋದಿಲ್ಲ ಹೋಳಿಗೆ. 1-2-3 ಗಂಟೆ ನೆನೆಸಿಟ್ರೆ ಇನ್ನೂ ಚೆನ್ನಾಗೆ ಹಿಗ್ಗತ್ತೆ ಹೋಳಿಗೆ. ಈ ಥರ ನೋಡಿ ಸ್ಪ್ರೆಡ್ ಆಗುತ್ತೆ. ಈ ಥರ ನಿಧಾನವಾಗಿ ಶೀಟ್ ಮೇಲೆ ಬೆರಳುಗಳಿಂದ ತಳ್ಕೊಳ್ತಾ ಬರೋಣ. ಈ ಥರ ಮಾಡೋದ್ರಿಂದ ಎಷ್ಟು ತೆಳುವಾಗಿ ಬೇಕಾದರೂ ಬರುತ್ತೆ. ಇದು ನೋಡಿ ಆಗೋಯ್ತು, ಬೇಗನೆ ಆಗುತ್ತೆ. ಕೈಯಲ್ಲಿ ತೊಟ್ಟೋದ್ಕಿಂತ ಇದು ಬೇಗ ಆಗುತ್ತೆ. ರೆಡಿ ಆಯಿತು ಪರ್ಫೆಕ್ಟ್ ಆದ ಕಾಯಿ ಹೋಳಿಗೆ. ಇದ್ರ ಮೇಲಿರುವಂಥ ಶೀಟ್ ತೆಕ್ಕೊಂಡು ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಹಾಕಿ 1-2 ಸೆಕೆಂಡು ಈ ಶೀಟನ್ನು ಹೆಂಚು ಮೇಲೆ ಬಿಟ್ಟು ಸ್ವಲ್ಪ ಮೇಲಿಂದ ಪ್ರೆಸ್ ಮಾಡಿದ್ರೆ ನಿಧಾನವಾಗಿ ಈ ಶೀಟನ್ನು ತೆಗೆದ್ರೆ ಹೋಳಿಗೆ ಸ್ವಲ್ಪ ಒಂದು ಸೈಡ್ ಬೆಂದಾದ್ಮೇಲೆ ತಿರುಗಿಸಿ ಹಾಕ್ಕೊಳ್ಳೋಣ. 2-3 ಸಾರಿ ತಿರುಗಿಸಿ ಹಾಕಿದ್ರೆ ಹೋಳಿಗೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸ್ಮೂತ್ ಆಗಬೇಕು ಅಂದರೆ ಜಾಸ್ತಿ ಹೊತ್ತು ತಿರುಗಿಸ್ಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು. ನೋಡಿ ರೆಡಿ ಆಯಿತು. ಬಿಸಿ ಆದಂಥ ಕಾಯಿ ಹೋಳಿಗೆ ತುಂಬ ಸುಲಭವಾಗಿ ಮಾಡೋ ವಿಧಾನ ನಾನು ತೋರಿಸಿದ್ದೆ.